ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ರೆಡರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್, ದಾವಣಗೆರೆಯಿಂದ. ಡಿಗ್ರಿಯನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಡಿಗ್ರಿ ಮಾಡ್ಕೊಳ್ಳೋದ್ರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಕೆಲಸ ಬೇಕು ಅನ್ನುವಂಥದ್ದಾಗಿ. ಒಂದು ಕೆಲಸ ಬೇಕು, ಅದಕ್ಕೋಸ್ಕರ ನನಗೊಂದು ಶಿಕ್ಷಣ ಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣವನ್ನು ಕಲ್ತ್ಕೊಳ್ತಾರೆ. ನನ್ನ ಒಬ್ಬ ವಿದ್ಯಾರ್ಥಿ ಇವತ್ತು ಆ ಒಂದು ಘಟನೆ ನಡೀತು, ಆ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಸುಮಾರು 3 ವರ್ಷದ ಹಿಂದೆ BCom ಸ್ಟೂಡೆಂಟು, ಹೆಸರು ಪ್ರಸ್ತಾಪ ಮಾಡಬೇಡಿ ಸರ್, ಬಟ್ ಇರೋ ವಿಚಾರ ನೀವು ಹೇಳಿ ಅಂತ ಮಟ್ಟ ಹೇಳಿದಕ್ಕೋಸ್ಕರ ನಾನು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಸ್ಟೂಡೆಂಟ್ ಬಂದ್ಬಿಟ್ಟು ನನಗೆ ಏನು ಹೇಳ್ದ ಅಂತ ಹೇಳಿದ್ರೆ, ಸರ್ 3 ವರ್ಷ ಆಯಿತು ಸರ್, ನನಗೆಲ್ಲೂ ಕೂಡ ಜಾಬ್ ಸಿಗ್ತಾ ಇಲ್ಲ, ಭಾಳ ಬೇಸತ್ತು ಹೋಗ್ಬಿಟ್ಟಿದ್ದೀನಿ, ನಾನು ಏನು ಮಾಡ್ಬೇಕಂತ ಗೊತ್ತಿಲ್ಲ, ಮನೇಲಿ ಅಪ್ಪ ಅಮ್ಮನೂ ಕೂಡ ಬೈತಾ ಇದ್ದಾರೆ, 3 ವರ್ಷ ಆಯಿತು ನೀನು ಡಿಗ್ರಿ ಮುಕ್ತಾಯ ಮಾಡಿಕೊಂಡು ಉಳಿದವ್ರಿಗೆಲ್ಲ ಕೆಲಸ ಸಿಕ್ಕಿದೆ, ನಿನಗೆ ಕೆಲಸ ಸಿಕ್ಕಿಲ್ಲ, ಯಾಕೆ ಏನು ಅನ್ನುವಂಥದ್ದಾಗಿ ಬೈತಾ ಇದ್ರು ಅಂತ ಹೇಳಿದ್ರು. ಯಾಕಪ್ಪ ಏನಾಯಿತು ಸರ್? ನಿಮಗೆ ಗೊತ್ತಿರಂಗೆ ನಾನು ಡಿಗ್ರಿ ಕಂಪ್ಲೀಷನ್ ಮಾಡಿಕೊಂಡೆ, ಅವಾಗಿನಿಂದನೂ ಕೂಡ ಎಲ್ಲೆಲ್ಲಿ ಕೆಲಸಗಳು ಖಾಲಿ ಇದಾವೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಸಿಗುತ್ತೋ, ಈವನ್ ನಾನು ಕೂಡ ಕೆಲವೊಂದು ಕಡೆಗೆ ಎಲ್ಲೆಲ್ಲಿ ಜಾಬ್ ಖಾಲಿ ಇರುತ್ತೆ ಹೇಳಿದ್ದೆ, ಅಲ್ಲೆಲ್ಲದೂ ಕೂಡ ಹೋಗಿದ್ದೆ ಸರ್ ನಾನು. ಬಟ್ ನನಗೆ ಇಂಟರ್ವ್ಯೂ ಟೈಮಲ್ಲೇ ಸ್ಯಾಲ್ರಿ ಭಾಳ ಕಡಿಮೆ ಹೇಳ್ತಾರೆ ಸರ್, ಹಂಗಾಗಿ ನನಗೆ ಇಷ್ಟನೇ ಇಲ್ಲ, ಡಿಗ್ರಿ ಅಷ್ಟೆಲ್ಲ ಓದ್ಬಿಟ್ಟು ಕಡಿಮೆ ಸಂಬಳಕ್ಕೆ ಹೋಗ್ಬೇಕಾ ನಾನು ಅಂತಬಿಟ್ಟು ನನ್ನ ಮನಸ್ಸಿನ ನೋವಾಯ್ತು ಸರ್, ನಾನು ಹೋಗಿಲ್ಲ ಅಂತಬಿಟ್ಟು ಹೇಳಿದರು. ಎಷ್ಟು ಸಂಬಳ ಹೇಳಿದ್ರಪ್ಪ, ಏನು ಕೆಲಸ ಹೇಳಿದರು? ಬೇರೆ ಬೇರೆ ಥರ ಕೆಲಸಗಳನ್ನೆಲ್ಲ ಹೇಳಿದ್ರು. ಕೆಲವು ಕಡೆಗೆ ಕಂಪ್ಯೂಟರ್ ಆಪರೇಟರ್ ಆಗಿ ಕರೆದ್ರು ಸರ್, ಇನ್ನು ಕೆಲವು ಕಡೆಗೆ ಎಕ್ಸಿಕ್ಯೂಟಿವ್ ಆಗಿ ಕರೆದ್ರು ಸರ್, ಸೇಲ್ಸ್ ಮ್ಯಾನೇಜರ್ ಆಗಿ ಕರೆದ್ರು. ಬೈಕ್ ಇದೇನಾ ಅಂತ ಹೇಳಿದ್ರು, ಬೈಕ್ ಇತ್ತು, ಎಲ್ಲದೂ ಕೂಡ ಹೇಳಿದೆ. ಬಟ್ ಸಂಬಳ ಅಂತ ವಿಚಾರಕ್ಕೆ ಬಂದಾಗ ಭಾಳ ಕಡಿಮೆ ಹೇಳ್ತಾ ಇದ್ರು. ಎಷ್ಟು ಹೇಳ್ತಾ ಇದ್ರಪ್ಪ ಸರ್? ಏನಿಲ್ಲ, ಒಂದು 12ರಿಂದ 15 ಸಾವಿರ ರೂಪಾಯಿ ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ಜೀವನ ಮಾಡೋಕ್ಕಾಗುತ್ತೇನು ಸರ್ 12ರಿಂದ 15 ಸಾವಿರ ರೂಪಾಯಿದಲ್ಲಿ ಅಂತ ಹೇಳಿದ್ರು. ಇಲ್ಲಪ್ಪ, 12ರಿಂದ 15 ಸಾವಿರ ರೂಪಾಯಿದಲ್ಲಿ ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಜಾಸ್ತಿ ಇದ್ದರೆ, ಅಥವಾ ಈಗಿರ್ತಕ್ಕಂಥ ವಸ್ತುಗಳ ಬೆಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಜೀವನವನ್ನು ನೋಡೋದಾದ್ರೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ವೆಲ್ ಸ್ಯಾಲ್ರಿ ಬೇಕಾಗುತ್ತೆ ಅಂತ ಹೇಳಿದೆ ನಾನು. ಸರ್, ಇದುವರೆಗೂ ಸುಮಾರು ಒಂದು 15-20 ಇಂಟರ್ವ್ಯೂಗೆ ಅಟೆಂಡ್ ಮಾಡಿದ್ದೀನಿ ಸರ್, ಎಲ್ಲ ಕಡೆಗೆ ಅಷ್ಟೇ 15 ಸಾವಿರ ಮೇಲೆ ಯಾರು ದುಡ್ಡು ಕೊಡೋಕ್ಕೆ ತಯಾರಿಲ್ಲ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಓದಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು BCom ಮಾಡಿಕೊಂಡು ನನಗೆ ಅಂಥ ಕೆಲಸಕ್ಕೆ ಹೋಗೋಂಥದ್ದೇನಿದೆ, ಅಷ್ಟು ಕಡಿಮೆ ಸಂಬಳಕ್ಕೆ ಹೋಗೋಂಥದ್ದೇನಿದೆ ಸರ್? ಮಿನಿಮಮ್ 30 ಮೇಲೆ ಯಾರಾದರೂ ಕೊಟ್ಟರೆ ನಾನು ಅಲ್ಲೇ ಹೋಗೋದು, ಅಲ್ಲಿ ತನಕ ಹೋಗಲ್ಲ ಅಂತ ಹೇಳ್ದ ಅವನು. ಆಗ ನಾನೇನು ಹೇಳಿದೆ ಅಂತಂದರೆ, ಈಗ ಸಫರ್ ಪಡ್ತಾ ಇರೋದು ಯಾರು? ನಾವು ತಾನೇ ಸಫರ್ ಪಡ್ತಿರೋಂಥದ್ದು. ಅವ್ರಿಗೇನು ಹೇಳಿದ್ನೋ ಅದೇ ವಿಚಾರವನ್ನು ಅದೇ ನಿಟ್ಟಿನಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ. ಪ್ರಾರಂಭದಲ್ಲಿ ನಮ್ಮ ಒಂದು ಸಂಬಳದ ನಿರೀಕ್ಷೆಯನ್ನು ನಾವು ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕೆ ಅಂದರೆ, ನಮಗೆ ಯಾರು ಜಾಬನ್ನು ಕೊಡ್ತಾ ಇದ್ದಾರಲ್ಲ, ನಮಗೆ ಯಾರು ಜಾಬನ್ನು ಕೊಡ್ತಾ ಇದ್ದಾರೋ ಅವರು ನಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಅದು ತಪ್ಪಲ್ಲ, ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನಾನು ಈ ಮಾತನ್ನು ಅವ್ನಿಗೆ ಹೇಳಿದಾಗ, ಸರ್ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾವು ಫ್ರೆಷರ್ಸ್ ಎಲ್ಲ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಮೊದಲು ನೀವು ಎಕ್ಸ್ಪೀರಿಯನ್ಸನ್ನು ಸಂಪಾದನೆ ಮಾಡ್ಕೊಳ್ಳಿ. ಕಡಿಮೆ ಸಂಬಳ ಆದ್ರೂ ಪರವಾಗಿಲ್ಲ, ಒಂದು ಕಡೆ ಕೆಲಸ ಮಾಡಿ, 6 ತಿಂಗಳು 7 ತಿಂಗಳು 1 ವರ್ಷನೋ 2 ವರ್ಷನೋ ನೀವೇನ್ ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ಬೇಕು. ಒಂದು ಕಡೆಗೆ ಕೆಲಸ ಮಾಡ್ಕೊಂಡ್ಬಿಟ್ಟು ಒಬ್ಬ ಉತ್ತಮವಾದಂತಹ ಒಬ್ಬ ವರ್ಕರ್ ಅಂತ ಹೇಳ್ಬಿಟ್ಟು ಎಂಪ್ಲಾಯರ್ ಮನಸ್ಸಲ್ಲಿ ಬರಬೇಕು. ಉತ್ತಮವಾದ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಅನ್ಕೊಂಡ್ರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಅನ್ನ ವಿತಿನ್ ಗಿವನ್ ಪೀರಿಯಡ್ ಅಲ್ಲಿ ನೀವು ಮುಗಿಸ್ತೀರಾ ಅಂತ ಹೇಳ್ಬಿಟ್ಟು ಎಂಪ್ಲಾಯರ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ಅವ್ರು ನಿಮಗೆ ಪ್ರಮೋಷನ್ ಕೊಡ್ಬೋದು, ಸಂಬಳನೂ ಕೂಡ ಜಾಸ್ತಿ ಮಾಡ್ಬೋದು ಅಲ್ವೇ? ನಿಮಗೆ ಗೊತ್ತಿಲ್ದಂಗೆ ನಿಮಗೆ ಇನ್ಸೆಂಟಿವ್ಸ್ಗಳನ್ನು ಕೂಡ ಜಾಸ್ತಿ ಕೊಡುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತದೆ. ಆದರೆ ಇವನೇನ್ ಮಾಡ್ದ ಅಂತಂದ್ರೆ, 3 ವರ್ಷಗಳ ಕಾಲ ತನ್ನ ಲೈಫನ್ನು ಹಾಳು ಮಾಡ್ಕೊಂತ ಬಂದ, ಬರೀ ದೂರ ಬರೋದೇ ಆಗ್ಬಿಡ್ತು ಅಲ್ವಾ? ಅದೇ 15 ಸಾವಿರಕ್ಕೆ ಅಥವಾ ಬೇಡ 10 ಸಾವಿರ ಕೊಟ್ಟರು ಕೂಡ 1 ವರ್ಷ ಕೆಲಸ ಮಾಡಿದ್ರೆ 1 ವರ್ಷಕ್ಕೆ ಎಕ್ಸ್ಪೀರಿಯನ್ಸ್ ಸಂಪಾದನೆ ಮಾಡಿಕೊಂಡು ಬೇರೆ ಕಡೆಗೆ ಆ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಬೇರೆ ಒಂದು ಕಂಪ್ನಿನಲ್ಲಿ ಹೋಗಿ ಜಾಯಿನ್ ಆಗಿಬಿಟ್ಟು ಹೆಚ್ಚಿನ ಸಂಬಳವನ್ನ ನಿರೀಕ್ಷೆ ಮಾಡ್ಬೋದಾಗಿತ್ತು, ಅಥವಾ ಇನ್ನೇನೋ ಒಂದು ಕೆಲಸವನ್ನ ಮಾಡ್ಕೊಳ್ಬೋದಾಗಿತ್ತು ಆ ಆಧಾರದ ಮೇಲೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ, ನೀವು ಯಾವುದೇ ಇಂಟರ್ವ್ಯೂಗೆ ಹೋದ್ರೂ ಕೂಡ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನು, ನಿಮ್ಮ ಪರ್ಸೆಂಟೇಜು ಯಾವುದು ಕೂಡ ಪರಿಗಣನೆಗೆ ಬರೋದಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸೇ ಪರಿಗಣನೆಗೆ ಬರ್ತಕ್ಕಂಥದ್ದು. ಹಾಗಾಗಿ ಮೊದಲು ಎಕ್ಸ್ಪೀರಿಯನ್ಸ್ ಅನ್ನ ಸಂಪಾದನೆ ಮಾಡ್ಕೋಬೇಕು. ನೀವು ಎಕ್ಸ್ಪೀರಿಯನ್ಸ್ ಅನ್ನ ಸಂಪಾದನೆ ಮಾಡ್ಕೊಂಡಾಗ ನೀವು ಅವ್ರ ಮುಂದೆ ಡಿಮ್ಯಾಂಡ್ ಇಡ್ಬೋದು. ಹೌದು ಸರ್, ನನಗಿಷ್ಟು ಕೊಟ್ಟರೆ ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಡಿಮ್ಯಾಂಡ್ ಇಡ್ಬೋದು. ಅದು ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಸ್ಕಿಲ್ಗಳು ಕೂಡ ಇಲ್ಲ. ಈಗ ತಾನೇ ನಾನು ಏನ್ ಮಾಡಿದ್ದೀನಿ, ಗ್ರಾಜುಯೇಷನ್ ಮುಕ್ತಾಯ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೋಬಡಿ ಈಸ್ ಗೋಯಿಂಗ್ ಟು ಗಿವ್ ದ ಸ್ಯಾಲ್ರಿ ವಾಟ್ ಯು ಆರ್ ಗೋಯಿಂಗ್ ಟು ಡಿಮ್ಯಾಂಡ್. ಅದು ಹೌದಲ್ವಾ? ನಾವು ಡಿಮ್ಯಾಂಡ್ ಮಾಡಿರ್ತಕ್ಕಂಥ ಸಂಬಳವನ್ನು ಯಾರು ಕೂಡ ಕೊಡೋಕ್ಕೆ ತಯಾರಿಲ್ಲ. ಯಾಕೆ ಅಂತಂದ್ರೆ, ನನಗೆ ಏನು ಸಂಬಳವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಎಂಪ್ಲಾಯರ್ ಅನ್ಕೊಂಡಿದ್ದಾನೋ, ನನಗೆ ಒಂದು 20 ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂದ್ರೆ, ನನ್ನಿಂದ ಕನಿಷ್ಠ ಪಕ್ಷ 3 ಪಟ್ಟು ನಾನು ಒಂದು 60 ಸಾವಿರ ರೂಪಾಯಿನಾದ್ರೂ ಅವರಿಗೆ ಪ್ರಾಫಿಟ್ ಮಾಡಿ ಕೊಡ್ತಿದ್ದೀನಿ ಅಂತ ಅಂದ್ರೆ, 60 ಸಾವಿರ ರೂಪಾಯಿನಾದ್ರೂ ನಾನು ಪ್ರಾಫಿಟ್ ಮಾಡಿ ಅವರಿಗೆ ಕೊಡುವಂತ ಕೆಪಾಸಿಟಿ ನನ್ನಲ್ಲಿತ್ತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ನಾನು ಏನ್ ಮಾಡ್ಬೋದು, ಅದರ 1/3 ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ.
ಹೌದಲ್ವಾ? ಈಗ ನನ್ನನ್ನ ಸಂಬಳಕ್ಕೆ ಅಲ್ಲಿ ಇಟ್ಕೊಂಡ್ಬಿಟ್ಟು ನನ್ನಿಂದ ಅವ್ರಿಗೆ 5,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ, ನನಗೆ 15,000 ರೂಪಾಯಿ ನಾನು ಸಂಬಳನ ನಿರೀಕ್ಷೆ ಮಾಡ್ತೀನಿ ಅಂದ್ರೆ ಯಾರು ಕೂಡ ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಯಾವ್ದಾದ್ರು ಕಂಪ್ನಿನಲ್ಲಿ ಕೆಲಸ ಮಾಡ್ತೀರಾ ಅಂತ ಅನ್ನೋದಾದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ವರ್ಕ್ ಅಂಡರ್ ಎನಿಬಡಿ ಎಲ್ಸ್, ದ ಫಸ್ಟ್ ಒನ್ ಶುಡ್ ಹ್ಯಾವ್ ಟು ಗೇನ್ ಎಕ್ಸ್ಪೀರಿಯನ್ಸ್. Until and unless gaining experience, it is not good to go and demand salary. ನಮಗೆ ಇಷ್ಟೇ ಸಂಬಳ ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಸಂಪಾದನೆ ಮಾಡ್ಕೊಳ್ಳೇಬೇಕು. ಇನ್ನು ನನ್ನ ಕೇಸಲ್ಲೇ ಬಂದಾಗ, ನಾನು ಪ್ರಾರಂಭದಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 1.5 ವರ್ಷಗಳ ಕಾಲ ವಿತೌಟ್ ಸ್ಯಾಲ್ರಿ ವರ್ಕ್ ಕೊಡು, ಯಾವುದೇ ಸಂಬಳವನ್ನು ಇಸ್ಕೊಂಡಿಲ್ಲ ನಾನು. ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಅಂತ ಹೇಳ್ಬಿಟ್ಟು ದಾವಣಗೆರೆನಲ್ಲಿ ಕಂಪ್ಯೂಟರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಪ್ಪಾ ಅಂದ್ರೆ ಟೀಚರ್ ಆಗಿ ವರ್ಕ್ ಮಾಡಿದೆ. ನಾನು ಸಂಬಳ ಕಡೆಗೆ ಅಷ್ಟೊಂದು ಗಮನ ಇರಲಿಲ್ಲ. ಬಟ್ ಏನ್ ಮಾಡಿದೆ, ಆಗ ತಾನೇ ನಾನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಕ್ತಾಯ ಮಾಡಿದ್ರಿಂದ ಮಾರ್ನಿಂಗ್ 8 o'clock ಇಂದ ಈವ್ನಿಂಗ್ 8 o'clock ತನಕ ಕಂಟಿನ್ಯೂ ಬ್ಯಾಚಸ್ಗಳು ಇರ್ತಾ ಇತ್ತು. ಆಲ್ ದ ಬ್ಯಾಚಸ್ ಐ ಹ್ಯಾಂಡಲ್ಡ್. ವಿದ್ಯಾರ್ಥಿಗಳಿಗೂ ಇವರಿಂದ ನಾನು ಸ್ವಲ್ಪ ಏನೋ ಕಲಿತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಲ್ಪ ಗೊತ್ತಾದ ನಂತರವಾಗಿ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆದ ನಂತರವಾಗಿ ಏನಾಯ್ತು, ನನಗೆ 1,500 ರೂಪೀಸ್ ಸ್ಯಾಲ್ರಿ ಬರಲಿಕ್ಕೆ ಪ್ರಾರಂಭ ಆಯಿತು. 2007-8 ಹೇಳ್ತಾ ಇದ್ದೀನಿ. ಆಗ ನನಗೆ 1,500 ರೂಪಾಯಿ ಸ್ಯಾಲ್ರಿನ ಫಿಕ್ಸ್ ಮಾಡಿದ್ರು. ನಂತರ ಬರ್ತಾ ಹೀಗೆ ಗೇನ್ ಆಗ್ತಾ ಹೋಗಿ ಇವತ್ತು ಹೆಚ್ಚು ಕಡಿಮೆ ಒಂದು 50,000 ರೂಪಾಯಿನ ನಾನು ಗೇನ್ ಮಾಡ್ತಕ್ಕಂತಹ ಒಂದು ಸ್ಥಾನಮಾನಕ್ಕೆ ನಾನು ಬಂದಿದ್ದೀನಿ. ಅಂದ್ರೆ ಪಾಠ ಮಾಡಿಬಿಟ್ಟು ಅಷ್ಟು ಅಮೌಂಟನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಒಂದು ವೇಳೆ ನಾನು ಎಕ್ಸ್ಪೀರಿಯನ್ಸ್ ಅನ್ನೇ ಪಡ್ಕೊಂಡಿಲ್ಲ, ಪ್ರಾರಂಭದಲ್ಲಿ ಹೆಚ್ಚಿನ ಸಂಬಳವನ್ನು ನಾನು ನಿರೀಕ್ಷೆ ಮಾಡಿದ್ದೆ ಅಂತ ಹೇಳಿದ್ರೆ ಇವತ್ತು ಒಂದು ದೊಡ್ಡ ಹಂತಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗ್ತಿದ್ದಿಲ್ಲ. ಇದು ನನ್ನ ಕತೆ ಅಂತ ಅಲ್ಬಿಟ್ಟ, ನನ್ನ ಸ್ಟೂಡೆಂಟ್ ಕತೆ ಅಂತಾನೆ ಅಲ್ಲ, ಇದು ಎಲ್ಲರ ಕಥೆನೂ ಆಗಿದೆ. ಏಕದಮ್ ಏನ್ ಮಾಡ್ತಾರೆ, ಸಂಬಳ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ. ಕೆಲ್ಸಕ್ಕೆ ಸೇರ್ಕೊಳ್ಳಿ, ಅವರ ಪ್ರಾಫಿಟ್ ಅನ್ನ ಇಂಪ್ರೂವ್ ಮಾಡಿ, ನೀವು ಡಿಮ್ಯಾಂಡ್ ಮಾಡಿ, ಖಂಡಿತವಾಗ್ಲೂ ಕೂಡ ಅವರು ಕೊಟ್ಟೆ ಕೊಡ್ತಾರೆ. ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಬಾಸ್ ನಿಮಗೆ ನಿಜಕ್ಕೂ ಸಿಕ್ಕಿದ್ರೆ, ಎಂಪ್ಲಾಯರ್ ನಿಜಕ್ಕೂ ಕೂಡ ನಿಮಗೆ ಸಿಕ್ಕಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಅವ್ರು ನಿಮ್ಮ ಸಂಬಳವನ್ನ ಜಾಸ್ತಿ ಮಾಡೇ ಮಾಡ್ತಾರೆ. ನಿಮ್ಮಿಂದ ಯಾವುದೇ ಕಂಪನಿಗೆ ಏನಾಗಿದೆ, ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಒಬ್ಬ ಮಾನವೀಯತೆಯನ್ನ ಹೊಂದಿರುವಂತ ಬಾಸ್ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಎಷ್ಟು ನ್ಯಾಯಯುತವಾಗಿ ಸಂಬಳವನ್ನು ಕೊಡಬೇಕು ಅಷ್ಟನ್ನ ಕೊಟ್ಟೆ ಕೊಡ್ತಾರೆ. ಇದು ಯಾಕೆ ವಿಚಾರ ಹೇಳಿದೆ ಅಂತಂದ್ರೆ, ಇವತ್ತು ನಮ್ಮ ಸ್ಟೂಡೆಂಟ್ ಅನ್ನುವಂಥ 3 ವರ್ಷಗಳ ಕಾಲ ಮನೆಯಲ್ಲಿ ಎಂತ ಬಡತನ ಇದೆ ಅಂತ ಹೇಳಿದ್ರೆ, ಇವತ್ತು ಸೂಟು ಬೂಟು ಹಾಕೊಂಡು ಬೈಕ್ ಹಾಕೊಂಡು ಸುಮ್ಮನೆ ಅಡ್ಡಾಡ್ತಾನೆ. ಅಪ್ಪಾಜಿ ಏನ್ ಮಾಡ್ತಾರೆ, ಪೆಟ್ರೋಲು ಅದೆಲ್ಲ ಹಾಕಿಸ್ತಾರೆ, ಇದ್ ಮಾಡ್ತಾರೆ. ಆ ರೀತಿಯಾಗಿ ಮಾಡಬಾರ್ದಾಗಿದೆ. ನಾವುಗಳು ಎಲ್ಲೋ ಕೂತ್ಕೊಂಡು ಕಾಳೆ ಕಳೆಯೋದನ್ನು ಒಂದ್ ಕಡೆ ಕೆಲಸ ಮಾಡಿದ್ರೆ ಪುಕ್ಸಟೆ ಮಾಡೋದು ಬೇಡ. ಒಂದು ಹಂತದವರೆಗೂ ಸಂಬಳ ಕೊಡ್ತಾರಲ್ಲ ಅಷ್ಟು ಕೆಲಸ ಮಾಡೋಣ, ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡೋಣ. ಬೇಸ್ಡ್ ಆನ್ ದಟ್ ಎಕ್ಸ್ಪೀರಿಯನ್ಸ್ ಏನ್ ಮಾಡೋಣ, ಸ್ಯಾಲ್ರಿಯನ್ನು ಡಿಮ್ಯಾಂಡ್ ಮಾಡೋಣ. ಬಹಳ ಎತ್ತರಕ್ಕೂ ಕೂಡ ಬೆಳಿಬಹುದು ನಾವುಗಳು. ಇಲ್ಲ ನನಗೆ ಇಷ್ಟೇ ಸಂಬಳ ಬೇಕು, ನಾನು ಹೋದ್ರಂಗೆ ಹೋಗ್ತೀನಿ ಅಂದ್ರೆ ಬಿಟ್ಟಾಕ್ಬೇಡಿ. ಗೋ ವಿತ್ ಯುವರ್ ಓನ್ ಬಿಸ್ನೆಸ್. ನಿಮ್ಮದೇ ಆದಂತ ಓನ್ ಬಿಸ್ನೆಸ್. ನಿಮಗೆ ಯಾವ್ದ್ರಲ್ಲಿ ಕೌಶಲ್ಯ ಇದೆನೋ ಆ ಕೌಶಲ್ಯವನ್ನ ಸಮಗ್ರವಾಗಿ ಬಳಕೆ ಮಾಡ್ಕೊಂಡ್ಬಿಟ್ಟು ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋಣ. ಆದ್ರೆ ನೆನಪಿರ್ಲಿ, ಯಾವುದೇ ಬಿಸ್ನೆಸ್ಗೆ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಬೇಕು, ನಾನು ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀನೋ ಇಲ್ವೋ ಅಂತೇಳಿ. ಒಂದ್ ವೇಳೆ ನಾನು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತಂದ್ರೂ ಕೂಡ ನಾನು ಹಾಕಿದ ಬಂಡವಾಳದಿಂದ ನನಗೆ ಯಾವುದೇ ಘಾಸಿ ಆಗಬಾರದು, ಮನಸ್ಸಿಗೆ ನೋವು ಆಗಬಾರದು, ಕೊರಗುವಂತೆ ಆಗಬಾರದು. ಅಷ್ಟು ದುಡ್ಡು ನನ್ನ ಸ್ವಂತ ಇದ್ದಂತಂದ್ರೆ ಹಾಕೋಣ. ಅದನ್ನು ಕೂಡ ಮತ್ತೆಲ್ಲೋ ಸಾಲ ಮಾಡಿ ತಗೊಂಡ್ ಬರೋದು, ಅಪ್ಪ ಅಮ್ಮನ ಹತ್ರ ಕಿತ್ಕೊಂಡ್ಬಿಟ್ಟು ಏನ್ ಮಾಡಪ್ಪ ಅಂದ್ರೆ ಬಿಸ್ನೆಸ್ಗೆ ಹಾಕೋಂಥದ್ದು. ನಿಮಗೆ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಇಟ್. ಹೌದಲ್ವೇ? ಅದಕ್ಕೆ ಎಲ್ಲೇ ಸಂಬಳ ನಿರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡಬೇಕು. ನಿಮ್ಮ ಸರ್ಟಿಫಿಕೇಟ್ 100ಕ್ಕೆ 100 ಮಾರ್ಕ್ಸ್ ಯಾವುದು ಕೆಲಸ ಮಾಡೋದಿಲ್ಲ. ಬಟ್ ಯುವರ್ ಪರ್ಫಾರ್ಮೆನ್ಸ್ ಈಸ್ ಗೋಯಿಂಗ್ ಟು ಟೆಲ್ ಸಮಥಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ, ವರ್ಕ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಹೇಳಬೇಕಾಗ್ತದೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೂ ಕೂಡ ಇರಬೇಕು. ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಎಂಪ್ಲಾಯ್ ಇರ್ತಾರಲ್ಲ, ಯಾರು ಕೆಲಸ ಕೊಟ್ಟಿದ್ದಲ್ಲ ಅವರು ಕೂಡ ಎಸ್ ಇ ಎಸ್ ಗುಡ್ ವರ್ಕರ್ ಅಂತ ಅವ್ರಿಗೂ ಕೂಡ ಫೀಲ್ ಆಗಬೇಕು. ಆಗ ನಾವು ಸಂಬಳವನ್ನ ಹೆಚ್ಚಿನದಾಗಿ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಯಾರಾದರೂ ಸಂಬಳ ಕಡಿಮೆ ಕೊಡ್ತಾ ಇದ್ದಾರೆ, ನಾನು ಹೋಗೋದಿಲ್ಲ ಅಂತ ಬಿಟ್ಟು ಅಂದ್ಕೊಂಡು ಮನೇಲಿ ಕೂತ್ಕೊಂಡಿದ್ರೆ ದಯವಿಟ್ಟು ಹೋಗ್ರಿ. 6 ತಿಂಗಳ 1 ವರ್ಷ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ಗಳಿಸ್ಕೊಳ್ಳಿ. ನಿಮಗೆ ಗೊತ್ತಾಗಬೇಕು, ನಿನ್ನೆಗಿಂತ ಇವತ್ತು ನಾನು ಕೆಲಸ ಚೆನ್ನಾಗಿ ಮಾಡಿದೆ ಅಂತ ನಿಮಗೆ ಫೀಲ್ ಆಗಬೇಕು. ಲಾಸ್ಟ್ ಮಂತ್ಗಿಂತ ಈ ಮಂತ್ ನಾನು ಕೆಲಸ ಚೆನ್ನಾಗಿ ಮಾಡಿದೆ ಅಂತ ನಿಮಗೆ ಅನಿಸ್ಬೇಕು. ವರ್ಕ್ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿರಿ. ನೀವುಗಳು ವರ್ಕ್ ಕಡೆಗೆ ಸ್ಯಾಲ್ರಿ ಬಿಡಿ, ವರ್ಕ್ ಕಡೆಗೆ ಚೆನ್ನಾಗಿ ನೀವು ಗಮನ ಹರಿಸಿರಿ. ಸ್ಯಾಲ್ರಿ ತಾನಾಗೆ 100% ಬರ್ತದೆ. ಇಫ್ ಯು ಹ್ಯಾವ್ ರಿಯಲಿ ಗಾಟ್ ಅ ಗುಡ್ ಎಂಪ್ಲಾಯರ್ ಆಗಿದ್ರೆ. ನಿಮಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಬರ್ತಾ ಇಲ್ಲ ಅಂತಂದ್ರೆ ಬಿಡಿ, ಮತ್ತೆ ಬೇರೆ ಕಡೆಗೆ ಹೋಗಿ. ಯಾಕಂದ್ರೆ ಕಡಿಮೆ ಸಂಬಳಕ್ಕೆ ಅಷ್ಟು ಪೊಟೆನ್ಶಿಯಾಲಿಟಿ ಇಟ್ಕೊಂಡು ಯಾರಿಗೂ ದುಡಿತಕ್ಕಂಥದ್ದಲ್ಲ. ನಿಮ್ಮ ಪೊಟೆನ್ಶಿಯಾಲಿಟಿ ನಿಮ್ಮ ಫ್ಯಾಮಿಲಿನ ಸಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅಂತಂದ್ರೆ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು ಕೂಡ ಯು ಆರ್ ನಾಟ್ ಇನ್ ಅ ರೈಟ್ ಪೊಸಿಷನ್, ಯು ಆರ್ ನಾಟ್ ಇನ್ ಅ ರೈಟ್ ಕಂಪನಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಬೇರೆ ಕಡೆಗೆ ಹೋಗಿ ಕೆಲಸವನ್ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ತಮಗೇನಾದರೂ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನೀವು ಮೆನ್ಷನ್ ಮಾಡಬಹುದಾಗಿದೆ ನಿಮ್ಮ ಅಭಿಪ್ರಾಯಗಳನ್ನು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.